ಒಬ್ಬ ವ್ಯಕ್ತಿ ಒಂದು ದೊಡ್ಡ ದೇವಸ್ಥಾನದಲ್ಲಿ ಗಂಟೆ ಹೊಡಿತಿದ್ದಂತೆ. ಬರೀ ಗಂಟೆ ಹೊಡೆಯೋದಷ್ಟೇ ಅವ್ನ ಕೆಲಸ. ಮಂಗಳಾರತಿ ಆಗಬೇಕಾದ್ರೆ ಗಂಟೆ ಹೊಡಿಬೇಕು, ಅದೇ ಅವ್ನ ಕೆಲಸ. ಬಟ್ ಆ ದೇವಸ್ಥಾನಕ್ಕೆ ಫಾರಿನರ್ಸ್ ತುಂಬ ಬರಕ್ಕೆ ಹಿಡಿತಾರೆ. ಆಗ ದೇವಸ್ಥಾನದ ಕಮಿಟಿಯವ್ರು ಏನು ಮಾಡ್ತಾರೆ, ಫಾರಿನರ್ಸ್ ತುಂಬ ಬರ್ತಿದ್ದಾರೆ, ನಮ್ಮ ಒಂದು ದೇವಸ್ಥಾನದಲ್ಲಿರುವಂಥ ಪ್ರತಿಯೊಬ್ಬರು ಕೂಡ ಇಂಗ್ಲೀಷ್ನ ಕಲಿಲೇಬೇಕು ಅಂತ ಮ್ಯಾಂಡೇಟರಿ ಮಾಡೋಣ. ಸೊ ಈ ಗಂಟೆ ಹೊಡಿಯೋನಿಗೆ ಓದೇ ಇಲ್ಲ, ಅವನು ಇಂಗ್ಲೀಷ್ ಬರೋದೇ ಇಲ್ಲ ಅವನಿಗೆ. ಅವನು ಹೋಗಿ ಹೇಳ್ತಾನೆ ನನಗೆ ಇಂಗ್ಲೀಷೇ ಬರ್ತಿಲ್ಲ ಅಂತ. ಬರೀ ಇಂಗ್ಲೀಷ್ ಮಾತಾಡೋಕೆ ಬರೋರಿಗೆ ಮಾತ್ರ ನಮ್ಮಲ್ಲಿ ಕೆಲಸ, ನಿನಗೆ ಕೆಲಸ ಇಲ್ಲ ಹೋಗು ಅಂತ. ಅವನು ಯೋಚನೆ ಮಾಡ್ತಾನೆ. ಅದೇ ದೇವಸ್ಥಾನದ ಹೊರಗಡೆ ಒಂದು ಟೀ ಶಾಪ್ ಹಾಕ್ತಾನೆ. ಟೀ ಟೇಸ್ಟ್ ಸಕ್ಕತ್ತಾಗಿರುತ್ತೆ, ಕ್ಲಿಕ್ ಆಗುತ್ತೆ, ತುಂಬ ಜನ ಬರೋಕ್ಕೆ ಹಿಡಿತಾರೆ. ಫಾರಿನರ್ಸ್ ಬರೋರೆಲ್ಲ ಅಲ್ಲೇ ಟೀ ಕುಡಿತಾರೆ. ಸೊ ಅವ್ನಿಗೆ ದುಡ್ಡು ಬರುತ್ತೆ. ಆ ದುಡ್ಡಿನಿಂದ ಅವ್ನು ರೆಸ್ಟೋರೆಂಟ್ ಮಾಡ್ತಾನೆ, ಅಲ್ಲೇ ಲಾಡ್ಜ್ ಮಾಡ್ತಾನೆ. ಸೊ ಫಾರಿನಿಂದ ಬರುವಂಥ ಎಲ್ಲರೂ ಕೂಡ ದೇವಸ್ಥಾನಕ್ಕೆ 100-200 ರೂಪಾಯಿ ಹಾಕಿದ್ರು ಕೂಡ ಲಾಡ್ಜಿಗೆ, ಹೋಟೆಲ್ಗೆ 1000 ರೂಪಾಯಿ ಹಾಕ್ತಿದ್ರು. ದೇವಸ್ಥಾನಕ್ಕಿಂತ ಚೆನ್ನಾಗಿ ಅವ್ನು ಡೆವಲಪ್ ಆಗ್ಬಿಟ್ಟ. ಸೊ ಒಂದು ದಿವಸ ಒಬ್ಬ ಫಾರಿನರ್ ಬಂದು ಅವನಿಗೆ ಕೇಳ್ತಾರಂತೆ, ಇಂಗ್ಲೀಷಲ್ಲಿ ಮಾತಾಡ್ತಾರೆ. ಅವನು ಇಂಗ್ಲೀಷ್ ಬರಲ್ಲ ಅಂತಾನೆ. ಯು ಡೋಂಟ್ ನೋ ಇಂಗ್ಲೀಷ್ ಅಂತಾರೆ. ಅಲ್ಲ, ನನಗೆ ಇಂಗ್ಲೀಷ್ ಬಂದಿದ್ರೆ ಇಷ್ಟೊತ್ತಿನ ನಾನು ಗಂಟೆ ಬಾರಿಸ್ಕೊಂಡಿರ್ತಿದ್ದೆ ಅಂತ. ಇಂಗ್ಲೀಷ್ ಈಸ್ ಎ ಲ್ಯಾಂಗ್ವೇಜ್, ಇಂಗ್ಲೀಷ್ ಈಸ್ ನಾಟ್ ಎ ನಾಲೆಡ್ಜ್. ಹಂಗಂದು ಮಾತ್ರ ಇಂಗ್ಲೀಷ್ ಕೆಟ್ಟದ್ದು ಅಂತ ಹೇಳ್ತಿಲ್ಲ, ಇಂಗ್ಲೀಷೇ ಎಲ್ಲ ಅನ್ನೋದು ಕೆಟ್ಟದ್ದು. ಎಷ್ಟೋ ಜನ ಮಕ್ಕಳಿಗೆ ಕನ್ನಡ ಮಾತಾಡೋಕ್ಕೆ ಬರೋದಿಲ್ಲ. ಯಾಕೆ? ನಾವು ಮಕ್ಕಳಿಗೆ ಏನು ಹೇಳ್ತೀವಿ, ಇಂಗ್ಲೀಷ್ ಕಲಿ ಮೊದಲು. ನಮ್ಮ ಭಾಷೆ ಏನಿದೆ, ನಮ್ಮ ಒಂದು ಸಂಸ್ಕೃತಿ ಏನಿದೆ, ಅವನ್ನ ಮೊದಲು ನಾವು ಎತ್ಕೊಂಡು ಅದನ್ನು ಮುಂದೆ ತಗೊಂಡು ಹೋಗೋದನ್ನು ಬಹಳ ಮುಖ್ಯವಾಗಿ ನಾವು ಕಲಿಬೇಕಾಗುತ್ತೆ.